ಎಲ್ಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲ ಸಹ ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಈ ವಿಡಿಯೋನ ಶುರುವನ್ನ ಮಾಡ್ತಾ ಇದ್ದೀನಿ. ಕ್ರಿಸ್ಮಸ್ಗೆ ಒಂದೇ ಒಂದು ದಿನ ಬಾಕಿ ಇದೆ ಅನ್ನೋ ಹೊತ್ತಿನಲ್ಲಿ ಸ್ಯಾಂಟಾ ಕ್ಲಾಸ್ನ ಯಾರು ಕಿಡ್ನಾಪ್ ಅನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಹುಡ್ಕೋದಿಕ್ಕೆ ಕೇಲಿ ಅನ್ನೋ ಇನ್ನೊಬ್ಬ ತುಂಬಾನೇ ಪವರ್ ಇರೋಂತ ವ್ಯಕ್ತಿನ ಇಳಿಸ್ತಾರೆ. ಅದಾದ್ಮೇಲೆ ಏನಾಯ್ತು ಅಷ್ಟಕ್ಕೂ ಆ ಸ್ಯಾಂಟಾ ಕ್ಲಾಸ್ ಇಂದ ಆ ಲೇಡಿ ಏನ್ ಮಾಡೋದಕ್ಕೆ ಹೊರಟಿದ್ಲು, ಅಷ್ಟಕ್ಕೂ ಈ ಕೇಲಿ ಯಾರು, ಅವನ ಹತ್ರ ಇರುವಂತ ಸೂಪರ್ ನ್ಯಾಚುರಲ್ ಪವರ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಅಂದಂಗೆ ಈ ಮೂವಿಯ ನೇಮ್ ರೆಡ್ ಒನ್ ಅಂತ. ಈಗ ಮೊದಲನೇ ಸೀನ್ ನಲ್ಲಿ ಯಾವ್ದೋ ಒಂದು ಕ್ರಿಸ್ಮಸ್ ಮನೆ ತೋರಿಸ್ತಾರೆ. ಅದಾದ್ಮೇಲೆ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾನಲ್ಲ, ಇವನ ಹೆಸರು ಜಾಕ್ ಅಂತ. ಇವನು ತುಂಬಾನೇ ಬೇಜಾರಲ್ಲಿ ನಡ್ಕೊಂಡು ಬಂದು ಅವರ ಕಸಿನ್ಸ್ ಗೆಲ್ಲ ಗಿಫ್ಟ್ ಅನ್ನ ಇಟ್ಟಿರುವಂತ ರೂಮ್ ಅನ್ನ ತೆಗೆದು ತೋರಿಸ್ತಾ ಇದ್ದಾನೆ. ಇಲ್ಲಿ ಯಾವ್ದೇ ತರದ ಸ್ಯಾಂಟಾ ಕ್ಲೂ ಬರೋದಿಲ್ಲ. ನಮ್ಮ ಪೇರೆಂಟ್ಸ್ ನಮ್ಗೆ ಮೋಸವನ್ನ ಮಾಡಿ ಅವರೇನೆ ಗಿಫ್ಟ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನಮ್ಗೆ ಮೋಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜಾಕ್ ನ ಅಂಕಲ್ ಬಂದು ಹೇಳ್ತಾರೆ, ನೀವೆಲ್ಲರೂ ಕೂಡ ಕೆಳಕ್ಕೆ ಹೋಗಿ, ನಾನು ಇವನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳ್ಸಿ ಇವನು ಕೂಡ ಹೇಳ್ತಾನೆ, ಸ್ಯಾಂಟಾ ಕ್ಲೂ ಇದಾರೆ, ಅವರು ನಾವೆಲ್ಲ ಮಲ್ಕೊಂಡ್ಮೇಲೆ ಬಂದು ಎಲ್ಲ ಯಾರಿಗೆ ಏನೇನ್ ಗಿಫ್ಟ್ ಬೇಕೋ ಎಲ್ಲವನ್ನು ಸಹ ಇಟ್ಟಿ ಹೋಗ್ತಾರೆ ಅಂತ. ಆದ್ರೆ ಜಾಕ್ ಮಾತ್ರ ಇದನ್ನ ನಂಬ್ತಾನೆ ಇಲ್ಲ. ಯಾವುದೇ ತರದ ಸ್ಯಾಂಟಾ ಕ್ಲೂ ಇಲ್ಲ, ನೀವು ನಮ್ಗೆ ಮೋಸವನ್ನ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅದಾದ್ಮೇಲೆ 30 ವರ್ಷ ಮುಂದಕ್ಕೆ ಬರ್ತಾ ಇಲ್ಲಿ ನಮ್ಮ ಜಾಕ್ ಒಬ್ಬ ಹ್ಯಾಕರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಇವನು ಯಾರೇ ದುಡ್ಡು ಕೊಟ್ರು ಅವರ ಕೆಲಸವನ್ನ ಈಸಿಯಾಗಿ ಮಾಡಿ ಮುಗಿಸ್ತಾನೆ. ಈಗ ಒಂದು ಫೋನ್ ಕಾಲ್ ಬಂದಿದೆ, ಅದೇನು ಅಂತಂದ್ರೆ ಇವನು ನೂರೋ ಅನ್ನೋ ಕಂಪ್ನಿಯಲ್ಲಿ ಒಂದು ಡೇಟಾವನ್ನ ಕಲೆಕ್ಟ್ ಅನ್ನ ಮಾಡಿ ಯಾರಿಗೋ ಒಬ್ರಿಗೆ ಅನ್ನೊಂದು ಪರ್ಸನ್ಗೆ ತಗೊಂಡೋಗಿ ಕೊಡ್ಬೇಕು. ಅದೇ ರೀತಿ ಇವನಿಗೆ ಮಾಡಿದ್ರೆ ತುಂಬಾನೇ ದುಡ್ಡು ಕೂಡ ಬರುತ್ತೆ. ಇವನು ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಒಂದು ಆ ಕಂಪನಿಯನ್ನ ನೋಡ್ತಾನೆ. ಬಂದಂತವನು ಅಲ್ಲ ಇದಂತ ಸ್ವಿಚ್ ಬಾಕ್ಸ್ ಗೆ ಬೆಂಕಿಯನ್ನ ಹಚ್ಬಿಟ್ಟು ಅಲ್ಲಿರುವಂತ ಎಲ್ಲ ವ್ಯಕ್ತಿಗಳನ್ನು ಕೂಡ ಅಲ್ಲಿಂದ ಡಿಸ್ಟ್ರಕ್ಷನ್ ಅನ್ನ ಮಾಡ್ತಾನೆ. ಇದೇ ರೀತಿ ಆ ಸೆಕ್ಯೂರಿಟಿ ಕೂಡ ಅದನ್ನ ಆರ್ಸೋದಕ್ಕೆ ಆಚೆಗೆ ಬಂದಾಗ ಇವನು ಕೂಡ ಒಳಗೆ ಹೋಗ್ತಾನೆ. ಯಾರ್ದೋ ಒಂದು ಐಡಿ ಕಾರ್ಡ್ ಅನ್ನ ತಗೊಂಡು ಒಳಗೆ ಹೋದಂತವನು, ಇನ್ನು ಇವನ್ ಹೆಂಗಿದ್ರು ಹ್ಯಾಕರೇ ಅಲ್ವಾ, ಹಂಗಾಗಿ ಐಡಿ ಕಾರ್ಡ್ ಕೂಡ ಸಿಕ್ಬಿಟ್ಟಿದೆ. ಹಿಂಗೇನೆ ಒಳಗೆ ಹೋದಂತವನು ಅಲ್ಲಿ ಇದ್ದಂತ ಒಂದು ಡಿವೈಸ್ ಗೆ ಇವನೊಂದು ಟ್ರ್ಯಾಕರ್ ಅನ್ನ ಕನೆಕ್ಟ್ ಮಾಡಿ ಆಚೆಗೆ ಬಂದ್ಬಿಡ್ತಾನೆ. ಹಿಂಗಿನ ಆಚೆಗೆ ಬಂದಂತವನು ತುಂಬಾನೇ ಸ್ಟೈಲಿಶ್ ಆಗಿ ಹೊರಟೋಗ್ತಾನೆ. ಅದಾದ್ಮೇಲೆ ಈಗ ಕ್ರಿಸ್ಮಸ್ ದಿವಸ ಅಲ್ವಾ, ಈಗ ನಮ್ಮ ಸ್ಯಾಂಟಾ ಕ್ಲೂ ಕೂಡ ಬಂದಿದ್ದಾರೆ. ಇವರಿಗೆ ಮಕ್ಕಳ ಜೊತೆ ಮಾತಾಡೋದು ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಅಂದಂಗೆ ನಮಗೆ ಕೇಲಿ ಅನ್ನೋ ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ. ಅಂದಾಗೆ ಇವನೇನೆ ಹೀರೋ, ಆ ಸ್ಯಾಂಟಾ ಕ್ಲಾಸ್ಗೆ ಬಾಡಿ ಗಾರ್ಡ್ ಕೂಡ ಆಗಿರ್ತಾನೆ. ಅಂದಂಗೆ ಇವನ್ಗೂ ಕೂಡ ಮಕ್ಕಳ ಜೊತೆ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಹಿಂಗೇನೆ ನಮ್ಮ ಸ್ಯಾಂಟಾ ಕ್ಲೂಗೆ ಯಾರೋ ಒಬ್ಬ ಫೇಸ್ಬುಕ್ ಲೈವ್ ಹೋಗಿ ತುಂಬಾನೇ ಹಿಂಸೆಯನ್ನ ಕೊಡ್ತಿರ್ತಾನೆ. ಅದನ್ನ ನೋಡಿ ಅಂತ ನಮ್ಮ ಕೇಳಿ ಬಂದು ಹೇಳ್ತಾನೆ, ನೀವು ಕೂಡ ಹಿಂದೆನೆ ಬನ್ನಿ, ಏಕೆಂದ್ರೆ ಆ ಮಕ್ಕಳು ತುಂಬಾ ಹೊತ್ತಿಂದ ಇಲ್ಲೇ ನಿಂತಿದ್ದಾರೆ, ನಾನು ಹೇಳೋದನ್ನ ಕೇಳು, ಬಾಯಿ ಮುಚ್ಕೊಂಡು ಹಿಂದಕ್ಕೆ ಹೋಗಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಅವನ್ನ ಇದಕ್ಕೆ ತಳ್ತಾನೆ. ಅಂದಂಗೆ ನಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಕೇಳಿ ಇದನ್ನಲ್ವಾ, ಅವನಿಗೆ ತುಂಬಾನೇ ಆಟ, ಯಾವ್ದನ್ನಾದ್ರೂ ಬೇಕು ಅಂದ್ರೆ ಅವನಿಗೆ ಬೇಕೇ ಬೇಕು, ಅಷ್ಟೊಂದು ಆಟ ಕೂಡ. ಅಂದಂಗೆ ಈಗ ನಮ್ಮ ಸಾಂಟಾ ಕ್ಲಾ ಇದಂತವ್ರು ಒಂದು ಪ್ರದೇಶಕ್ಕೆ ಹೋಗ್ತಾ ಇದಾರೆ. ಅಂದ್ರೆ ಅದು ಮಿಸ್ಟೀರಿಯಸ್ ಪ್ರದೇಶಕ್ಕೆ. ಮಿಸ್ಟೀರಿಯಸ್ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ವೆಹಿಕಲ್ ಬೇಕಲ್ವಾ. ಈಗ ಆ ವೆಹಿಕಲ್ ಅನ್ನ ಇವರು ಹುಡ್ಕೊಂಡು ಬಂದಿರೋದು. ಅಂದಂಗೆ ಇದೊಂದು ಫ್ಲೈಯಿಂಗ್ ರೈಡರ್, ಅದೇ ಜಿಂಕೆಯ ವಾಹನ ನಮ್ಮ ಸ್ಯಾಂಟಾ ಕ್ಲೂಗೆ. ಇವನು ಬಂದಂತವನೇ ಇದ್ದಕ್ಕಿದ್ದ ಹಾಗೆ ಹೌದಾ ಹೌದಾ ಅಂದ್ಬಿಡ್ತಾನೆ. ಅಷ್ಟೇನೆ ಅವೆಲ್ಲವೂ ಕೂಡ ಎಚ್ಚರಿಕೆ ಆಗ್ಬಿಟ್ಟು ಈಗ ನಮ್ಮ ಸ್ಯಾಂಟಾ ಕ್ಲೂ ಇದಂತವನು ಕೂಡ ಅದನ್ನ ಟೇಕ್ ಆಫ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅಂದಾಗೆ ಕ್ಲೂ ಕೇಳಿ ಯಾವಾಗ್ಲೂ ಇವನ ಜೊತೆನೆ ಇರ್ಬೇಕು ಕೂಡ. ಅಂದಂಗೆ ಟೇಕ್ ಆಫ್ ಆಗ್ಬೇಕು ಅಂದ್ರೆ ಏರ್ಪೋರ್ಟ್ ಅಲ್ಲಿ ಇರ್ತಾರಲ್ವಾ, ಅದೇ ರೀತಿ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ಬೇಕು, ಅವಾಗ ಮಾತ್ರನೇ ಇದು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಅದಾದ್ಮೇಲೆ ನಮ್ಮ ಜಾಕಿದ್ದು ಅಂತ ಒಂದು ಟ್ರ್ಯಾಕರ್ ಅನ್ನ ಇಟ್ಟಿ ಬಂದಿದ್ದ ಅಲ್ವಾ, ಆ ಟ್ರ್ಯಾಕರ್ ಈಗ ಹೋಯ್ಕೊಳಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದೆ. ಹಿಂಗೇನೆ ಹೋಯ್ಕೊಂತ ಇರ್ಬೇಕಾದ್ರೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಇವನಿಗೆ ಕೂಡ ಗೊತ್ತಾಗಿದೆ ಕೂಡ. ಹಿಂಗೇನೆ ಇವನಿಗೆ ಕೂಡ ಹೇಳ್ತಾ ಇದ್ದಾನೆ, ಅದು ಎಲ್ಲಿ ಹೋಗ್ತಾ ಇದೆ ಅಂತ ನಂಗೆ ಗೊತ್ತಾಗಿದೆ, ನೀವು ಫುಲ್ ಪೇಮೆಂಟ್ ಅನ್ನ ಮಾಡಿದ್ರೆ ನಾನು ಆದಷ್ಟು ಬೇಗ ಕಳಿಸ್ತೀನಿ ಅಂತ ಕೂಡಲೇ ಅವರು ಕೂಡ ಫುಲ್ ಪೇಮೆಂಟ್ ಅನ್ನ ಮಾಡಿ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವರು ಕೂಡ ಯಾರು ಕೂಡ ಅಂದ್ಕೊಳ್ತಿರೋಂತ ಒಂದು ಮಿಸ್ಟೀರಿಯಸ್ ಪ್ರದೇಶಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ. ಅಂದಾಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿರುವಂತ ಪ್ರದೇಶ. ಅದರಲ್ಲೂ ನಾಳೆನೆ ಕ್ರಿಸ್ಮಸ್, ತುಂಬಾನೇ ಎನರ್ಜಿ ಆಗಿ ಮತ್ತೆ ಎಲ್ಲರೂ ಡಿಗ್ನಿಫೈ ಆಗಿ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ತಾ ಇರ್ತಾರೆ. ಅಂದಾಗೆ ನಮ್ಗೆ ಇಲ್ಲಿ ಹಿಮಕರಡಿ ಅಂದ್ರೆ ಗಾರ್ಜಿಯಾನ ಇನ್ನೊಂದು ಪರಿಚಯ ಕೂಡ ಆಗುತ್ತೆ. ಅಂದಾಗೆ ಅದು ನಮ್ಮ ಕೇಲಿಗೆ ಬಾಡಿ ಗಾರ್ಡ್ ಆಗಿರುತ್ತೆ. ಹಿಂಗೇನೆ ನಮ್ಮ ಅದಾದ್ಮೇಲೆ ನಮ್ಮ ಸ್ಯಾಂಟಾ ಕ್ಲೂ ಇದೊಂದು ಸಿಕ್ಕಾಪಟ್ಟೆ ವರ್ಕೌಟ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ಕೊಳುತ್ತೆ. ಯಾಕೆಂದ್ರೆ ನಾಳೆ ಮಕ್ಕಳಿಗೆಲ್ಲ ಪ್ರೆಸೆಂಟೇಶನ್ ಕೊಡ್ಬೇಕಲ್ವಾ. ಅದೇ ಟೈಮ್ಗೆ ಕೇಳಿ ಇದ್ದಂತ ಒಂದು ರಿಸಿಗ್ನೇಷನ್ ಲೆಟರ್ ಅನ್ನ ತಗೊಂಡ್ ಬಂದು ಅವನು ಕೈಗೆ ಇಡ್ತಾನೆ. ಏನಾಯ್ತು ಅಂತ ಕೇಳಿದಾಗ, ನನಗೆ ಮುಂಚೆ ಒಂದು ದೊಡ್ಡ ಪವರ್ ಇತ್ತು, ಅದೇನು ಅಂತಂದ್ರೆ ಸಣ್ಣ ಮಕ್ಕಳ ಇದ್ದಂತವ್ರು ದೊಡ್ಡವರಾದ್ಮೇಲೆ ಏನಾಗ್ತಾರೆ ಅನ್ನೋದು ನನಗೆ ಮೊದ್ಲಿಗೇನೆ ಕಾಣೋದು. ಆದ್ರೆ ಈಗ ಆ ಪವರ್ ಅನ್ನ ನಾನು ಕಳ್ಕೊಂಡಿದೀನಿ. ಹಂಗಾಗಿನೇ ನನಗೆ ಈ ಕೆಲಸವನ್ನ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ನನಗೆ ಅಫ್ಕೋರ್ಸ್ ನನಗೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ದೊಡ್ಡವರಾದ್ಮೇಲೆ ಅವ್ರ ಕಣ್ಣನ್ ಮಕ್ಕಳು ಆಗ್ತಾ ಇದಾರೆ.
ಅದು ನನಗೆ ಇಷ್ಟ ಆಗ್ತಿಲ್ಲ, ಅದಕ್ಕೋಸ್ಕರನೇ ಈ ಕೆಲಸಕ್ಕೆ ರಿಸೈನ್ ಅನ್ನ ಮಾಡ್ತಿದೀನಿ ನಾನು ಅಂತ ಹೇಳ್ತಾನೆ. ನನಗೆ ಇವರು ಮಾತಾಡೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ನಮ್ಗೆ ಇವರಿಗೆ ಸುಮಾರು 800 ವರ್ಷಗಳ ಮೇಲೆ ವಯಸ್ಸಾಗಿದೆ ಅಂತ. ಅದಾದ್ಮೇಲೆ ಜಾಕ್ ಒಂದು ಡಿಕೋಡ್ ಅನ್ನ ಮಾಡಿದ ಅಲ್ವಾ, ಅದನ್ನ ಹುಡ್ಕೊಂಡು ಕೆಲವೊಂದು ಸೈಂಟಿಸ್ಟ್ ಗಳು ಬಂದಿದ್ದಾರೆ. ಹಿಂಗೆ ಬಂದಂತವ್ರು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗೋಡೆಯ ರೀತಿ ಅವರಿಗೆ ಡಿಕ್ಕಿ ಹೊಡೆಯೋದಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನ ನೋಡಿದಂತ ಇನ್ನೊಬ್ಳು ಲೇಡಿ ಅಂತವಳು ಕೆಲಸವನ್ನ ಆದಷ್ಟು ಬೇಗ ಶುರುವನ್ನ ಮಾಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಅನ್ನ ಮಾಡಿ ಹೋಗ್ತಾಳೆ. ನಮ್ಗೆ ಕೇಲಿಯನ್ನ ತೋರಿಸ್ತಾರೆ. ಇಲ್ಲಿ ನಮ್ಮ ಕೇಲಿ ತುಂಬಾನೇ ಖುಷಿಯಾಗಿದ್ದಾನೆ, ಏಕೆಂದ್ರೆ ರಿಜಿಸ್ಟ್ರೇಷನ್ ಮಾಡ್ದ ಅಲ್ವಾ, ಇವತ್ತೆಲ್ಲ ಅಷ್ಟು ಇನ್ಮೇಲಿಂದ ಹಿಂಗ್ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಸ್ಯಾಂಟಾ ಕ್ಲೂ ಇದ್ದಂತ ರೂಮ್ ಅಲ್ಲಿ ಇದ್ದಕ್ಕಿದ್ದಾಗಿ ಲೈಟ್ ಗಳು ಯಾಕೋ ಪುಕ್ಕಳಕ್ಕೆ ಶುರು ಆಗ್ತವೆ. ಅದನ್ನ ನೋಡಿ ಇವ್ನು ಹೇಳ್ತಾ ಇದ್ದಾನೆ, ರೆಡ್ ಎಲ್ಲಿದ್ದಾರೆ ನೋಡಿ ಅಂತ. ಅವಾಗ ಇವರು ಕೂಡ ಎಲ್ಲರೂ ಕೂಡ ಹುಡುಕಾಡೋದಕ್ಕೆ ಶುರುವನ್ನ ಮಾಡ್ಕೊತಾರೆ. ಹಿಂಗೇನು ಹುಡುಕ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಆ ಸ್ಯಾಂಟಾ ಕ್ಲೂ ಎಲ್ಲೋ ಹೊರಟೋಗಿದೆ ಅಂತ. ಹಿಂಗೇನೆ ಯಾವ್ದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಗಾಡಿ ಅವನನ್ನ ಸ್ಯಾಂಟಾ ಕ್ಲೂನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದೆ. ಅದನ್ನ ನೋಡಿದಂತ ನಮ್ಮ ಕೇಳಿ ಇದ್ದಂತವನು ಇದ್ದಕ್ಕಿದ್ದಾಗಿ ಓಡೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಓಡ್ತಾನೆ ಸಿಕ್ಕಾಪಟ್ಟೆ ಓಡ್ತಾ ಇದ್ದಾನೆ. ಅಂದಂಗೆ ಈ ಮಿಸ್ಟೀರಿಯಸ್ ಪ್ರದೇಶವನ್ನ ಕವರ್ ಮಾಡೋದಕ್ಕೆ ಗೌರ್ಮೆಂಟ್ ಕೂಡ ಸಹಾಯವನ್ನ ಮಾಡ್ತಾ ಇದೆ. ಅಷ್ಟೊಂದು ಪರ್ಸನಲ್ ಆಗಿ ನಮ್ಮ ಕೇಳಿನೂ ಕೂಡ ಆ ಕರ್ಕೊಂಡು ಹೋಗ್ತಾ ಇದ್ದಂತ ವೆಹಿಕಲ್ ಇಂದ ಸಿಕ್ಕಾಪಟ್ಟೆ ಸಖತ್ತಾಗಿ ಓಡ್ತಾನೆ. ಅಂದಂಗೆ ಅವರು ಎಲ್ಲ ಓಡ್ತಾ ಇದಾರೆ ಅಂತ ಅವನಿಗೆ ಇನ್ಫಾರ್ಮೇಶನ್ ಕೂಡ ಗೌರ್ಮೆಂಟ್ ಕೊಡ್ತಾ ಇದೆ ಕೂಡ. ಹಿಂಗೇನೆ ಇವನೊಂದು ಗಾಡಿಯನ್ನ ತಗೊಂಡು ಆದ್ರೆ ಹಿಂದೆನೆ ಓಡ್ತಾನೆ ಸಿಕ್ಕಾಪಟ್ಟೆ ಓಡ್ಬಿಡ್ತಾನೆ. ಸಖತ್ತಾಗಿ ಓಡ್ತಾನೆ ಮಾತ್ರ. ಹೋಗುವಂತ ಪ್ಲೇಸು ಮತ್ತೆ ಜಾಗ ತುಂಬಾನೇ ರಿಯಲಿಸ್ಟಿಕ್ ಆಗಿ ಸಖತ್ತಾಗಿ ತೋರಿಸಿದ್ದಾರೆ. ಹಿಂಗೇನೆ ಇವನು ಬಂದಾದ್ಮೇಲೆ ಇದಕ್ಕಿದ್ದಾಗಿ ಭೂಕಂಪ ಆಗಿ ಅವನ ಗಾಡಿ ಎಲ್ಲೋ ಕಡೆ ನಿಂತ್ಕೊಳುತ್ತೆ. ಆ ಗಾಡಿಯನ್ನ ಇವನು ಬಂದು ನೋಡಿದ್ರೆ ಅದ್ರೊಳಗೆ ಏನು ಕೂಡ ಇರೋದಿಲ್ಲ. ಮೇಲ್ಗಡೆ ಯಾವ್ದೋ ಒಂದು ಹೆಲಿಕಾಪ್ಟರ್ ಇಂದ ಅವನನ್ನ ಕರ್ಕೊಂಡು ಹೋಗ್ತಾ ಇರೋದು ಇವನ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಸಿಸ್ಟಮ್ ಅನ್ನ ತೋರಿಸ್ತಾರೆ. ಈಗ ನಮಗೆ ಜಾಕ್ ಅನ್ನ ತೋರಿಸ್ತಾರೆ. ಅಂದಂಗೆ ಇವನಿಗೆ ಎಕ್ಸ್ ವೈಫ್ ಆದಂತ ಓಲಿ ಅನ್ನೋ ಒಂದು ಹುಡುಗಿ ಫೋನ್ ಮಾಡ್ಬಿಟ್ಟು, ನಿನ್ನ ಮಗ ಆ ಸ್ಕೂಲಲ್ಲಿ ಏನೋ ಕಿರಿಕನ್ನ ಮಾಡ್ಕೊಂಡಿದ್ದಾನಂತೆ, ಅವ್ನ ಹೋಗಿ ಇಮಿಡಿಯೇಟ್ ಆಗಿ ಪಿಕ್ ಅನ್ನ ಮಾಡಿ ಮನೆಗೆ ತಂದು ಬಿಡು ಅಂತ ಇವಳು ಆರ್ಡರ್ ಅನ್ನ ಪಾಸ್ ಅನ್ನ ಮಾಡ್ತಾಳೆ. ಅದೇ ರೀತಿ ಇವನು ಕೂಡ ಮಗ ಅಲ್ವಾ, ಹಂಗಾಗಿ ಹೋಗಿ ಇವನು ಕೂಡ ಪಿಕ್ ಅನ್ನ ಮಾಡ್ಕೊಂಡು ಅವಳ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಇವರಿಬ್ರು ಅಪ್ಪ ಮಗ. ಅಂದಂಗೆ ಯಾವ್ದೋ ಒಂದು ಸಣ್ಣ ಕಾರಣಕ್ಕೆ ಇಬ್ರು ಕೂಡ ದೂರ ಆಗಿದ್ದಾರೆ. ಬಟ್ ದೂರ ಆಗಿದ್ರು ಕೂಡ ಬೆಟ್ಟದಷ್ಟು ಪ್ರೀತಿಯನ್ನ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಇವನು ಕೂಡ ಮನೆಗೆ ಕರ್ಕೊಂಡು ಬಂದು ಬಿಡ್ತಾನೆ ಆ ಡಿಲೇ. ನನಗೆ ಜಾಕ್ ಮಗನ ಹೆಸರು ಡಿಲೇ. ಅವಾಗ ಅವನ ಎಕ್ಸ್ ವೈಫ್ ಬಂದು ಹೇಳ್ತಾಳೆ, ನೀನು ವಾರದಲ್ಲಿ ಒಂದು 2 ದಿವಸನಾದ್ರೂ ಅವನ ಜೊತೆ ಟೈಮ್ ಸ್ಪೆಂಡ್ ಅನ್ನ ಮಾಡು, ಇಲ್ಲಾಂದ್ರೆ ಅವನು ತುಂಬಾನೇ ಸೀರಿಯಸ್ ಆಗ್ಬಿಡ್ತಾನೆ. ಪ್ಲೀಸ್ ನನ್ನ ಮಾತನ್ನ ಕೇಳು ಅಂದ್ರು ಕೂಡ ಅವನು ಏನನ್ನು ಸಹ ಕೇಳಿಸ್ಕೊಳ್ದಲೆ ಸರಿ ನಾನು ಬರ್ತೀನಿ ಮೇರ್ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜವಾಬ್ದಾರಿಯಾಗಿ ಅಲ್ಲಿಂದ ಹೊರಟೋಗ್ತಾನೆ. ಇವನು ಕೂಡ ಆ ಎಕ್ಸ್ ವೈಫ್ ಜೊತೆ ಜಗಳಾಡ್ಕೊಂಡು ಮನೆಗೆ ಬರ್ತಾನೆ. ಹಿಂಗೆ ಮನೆಗೆ ಬಂದಾಗ ಮನೆ ಬಾಗ್ಲನ್ನ ತೆಗೆದು ನೋಡಿದ್ರೆ ಆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇತ್ತಲ್ವ ಮಿಸ್ಟೀರಿಯಸ್ ಪ್ರದೇಶಕ್ಕೆ, ಅವರು ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇವ್ರ ಹತ್ರ ಇದ್ದಂತ ತುಂಬಾನೇ ಮಿಸ್ಟೀರಿಯಸ್ ಆದಂತ ಒಂದು ವೆಪನ್ ಇಂದ ಇವನ್ನ ಬಂಧಿಸ್ಬೇಕಾದ್ರೆ ಇವನು ಅಲ್ಲಿರುವಂತ ಎಲ್ಲರಿಗೂ ಸಹ ಚಳಿಯಣ್ಣನ ತಿನ್ಸಿ ಎಸ್ಕೇಪ್ ಅನ್ನ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜೋಯಿ ಬಂದಂತವಳು ಇವನಿಗೆ ಆ ಮಿಸ್ಟೀರಿಯಸ್ ವೆಪನ್ ಇಂದಾಗಿ ಚುಚ್ಚಿ ಇವನ್ನ ಜ್ಞಾನ ತಪ್ಪಿಸಿ ಅವಳ ಕಂಟ್ರೋಲ್ಗೆ ತಗೊಂತಾಳೆ. ಹಿಂಗೇನೆ ತಗೊಂಡಾದ್ಮೇಲೆ ಇವನ್ನ ಒಂದು ಜಾಗದಲ್ಲಿ ಕಟ್ ಹಾಕ್ಬಿಟ್ಟು ಕೇಳೋದಕ್ಕೆ ಶುರುವನ್ನ ಮಾಡ್ತಾಳೆ. ಯಾರು ನೀನು ಹೇಳು, ಅಷ್ಟಕ್ಕೂ ಆ ಕೋಡಿನ ಅಲ್ಲಿಗೆ ಡಿಕೋಡ್ ಅನ್ನ ಮಾಡಿದ್ಯಾ, ನೀನು ಏನ್ ಮಾಡಿದ್ಯಾ ಅಂತ ನಿಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನು ಕೂಡ ಹೇಳ್ತಾನೆ, ನಂಗೇನು ಸಹ ಗೊತ್ತಿಲ್ಲ. ಅಷ್ಟಕ್ಕೂ ನೀವ್ಯಾರು, ನನ್ನನ್ನ ಯಾಕೆ ಕಟ್ ಹಾಕಿದಿರ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಂಗೆ ಏನು ಸಹ ಗೊತ್ತಿಲ್ಲ, ನನ್ನ ನಂಬಿ ಅಂತ ಹೇಳಿದ ತಕ್ಷಣ ಹಂಗೆ ಹೇಳ್ತಿದ್ದಂಗೆನೆ ಇವನ ಒಂದು ಬಾಕ್ಸ್ ಅಲ್ಲಿ ತಗೊಂಡು ಬಂದು ಆ ಮಿಸ್ಟೀರಿಯಸ್ ಪ್ರದೇಶಕ್ಕೆ ಇಡ್ತಾರೆ. ಹಿಂಗೆ ಇಟ್ಟಾದ್ಮೇಲೆ ಇವಳು ಕೂಡ ಹೇಳ್ತಾಳೆ, ನೀನು ಎಂತ ಒಂದು ತಪ್ಪನ್ನ ಮಾಡಿದ್ಯಾ ಗೊತ್ತಾ, ತುಂಬಾ ವರ್ಷಗಳಿಂದ ನಮ್ಮ ಸ್ಯಾಂಟಾ ಕ್ಲಾನ್ನ ನಾವು ಯಾರಿಗೂ ಕೂಡ ಗೊತ್ತಾಗದೆ ಅವರ ರೀತಿ ನಾವು ಇಲ್ಲೇನೆ ಇಟ್ಕೊಂಡಿದ್ವಿ. ಆದ್ರೆ ನೀನೀಗ ಅವ್ರನ್ನ
ಬೇರೆ ಕಡೆಗೆ ಸಾಗಿಸ್ಬಿಟ್ಟಿದ್ಯಾ, ನೀನು ಮಾಡಿದಂತ ಒಂದು ಚಿಕ್ಕ ಕೆಲಸದಿಂದ ಇದು ಸಾಧ್ಯವಾಗದ್ದು, ಈಗ ಗೊತ್ತಾಯ್ತಾ ನೀನು ಏನ್ ಮಾಡಿದ್ಯಾ ಅಂತ ಇವಳು ಕೂಡ ಹೇಳ್ತಾ ಇದ್ದಾಳೆ. ಅಂದ್ರೆ ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಇದಾರ ಅಂದಂಗೆ ಇವನಿಗೆ ಸ್ಯಾಂಟಾ ಕ್ಲಾಸ್ ಬಗ್ಗೆ ನಂಬಿಕೆ ಇಲ್ಲ ಅಲ್ವಾ, ಹಂಗಾಗಿನೇ ಇವನು ಈಗ ಹೇಳ್ತಾರೆ ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಇದಾರ ಅಂತ ಕೇಳ್ದಾಗ ಹೌದು ಸ್ಯಾಂಟಾ ಕ್ಲಾಸ್ ತುಂಬಾ ವರ್ಷಗಳಿಂದ ಇಲ್ಲೇನೆ ಇದಾರೆ, ಎಲ್ಲರಿಗೂ ಸಹ ಗಿಫ್ಟ್ ಅನ್ನ ಕೊಡ್ತಿದ್ರು ಕೂಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಕೇಳಿ ಬರ್ತಾನೆ, ಬಂದು ಹೇಳ್ತಾನೆ ನಮ್ಮ ಎಲ್ಲಿ ನಿನ್ಗೆ ಗೊತ್ತು ಎಲ್ಲನೂ ಸಹ ನೀನು ಮುಚ್ಚಿಡ್ತಾ ಇದೀಯ ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ನನ್ಗೆ ಏನು ಸಹ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಿಂಗೆ ಹೆಂಗೆ ಬಾಯನ್ನ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಗಾಜುಗಳನ್ನ ಕರಿತಾನೆ. ಹಿಂಗೇನೆ ಅದು ಕೂಡ ಬಾಹುಬಲಿ ರೇಂಜಿಗೆ ಬಂದು ಇವನ್ನ ಸಾಯಿಸೋದಕ್ಕೆ ಟ್ರೈ ಅನ್ನ ಮಾಡುತ್ತೆ. ಇವನು ಬಾಯನ್ನ ಬಿಡ್ತಲ್ಲ, ನೀನ್ ಏನಾದ್ರು ಮಾಡೋ ನಂಗೆ ಬಾಯನ್ನ ಬಿಡಿಸು ಇಲ್ಲ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ಡೀಲ್ ಅನ್ನ ಕೊಡ್ತಾನೆ. ಅದು ಕೂಡ ಬಂದು ಮೈ ಮೇಲೆ ಬಿಡೋಕೆ ಶುರುವನ್ನ ಮಾಡುತ್ತೆ. ಅವಾಗ ಜೋಯಿ ಹೇಳ್ತಾಳೆ ಇಲ್ಲ ಇವ್ನಿಗೆ ಒಂದು ಡೀಲ್ ಅನ್ನ ಕೊಡೋಣ, ಅದೇನಂದ್ರೆ ಅವ್ರು ಇರುವಂತ ಜಾಗನ ಇವ್ನ್ ನಮಗೆ ಪತ್ತೆ ಹಚ್ಚಿ ಕೊಡ್ಬೇಕು, ಇಲ್ಲ ಅಂದ್ರೆ ಇವನ್ನ ಇಲ್ಲೇನೆ ಸಾಯಿಸ್ಬಿಡೋಣ ಅಂತ. ಅದೇ ರೀತಿ ಗೋಜಲ್ ಕೂಡ ಓಕೆ ಅಂತ ಹೇಳ್ಬಿಟ್ಟು ಸುಮ್ನೆ ಆಗುತ್ತೆ. ಅದಾದ್ಮೇಲೆ ಇವನು ಕೂಡ ಒಂದು ಡೀಲ್ ಅನ್ನ ಮಾತಾಡ್ಕೊಂತಾನೆ. ಅದೇನಪ್ಪಾ ಅಂದ್ರೆ ಅವ್ರು ಕೊಟ್ಟಂತ ದುಡ್ಡಿಗಿಂತ ನೀವು ಜಾಸ್ತಿ ಕೊಡ್ಬೇಕು ಅಂತ, ಅದಕ್ಕೆ ಜೋ ಇದ್ದಂತವ್ರು ಡಬಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡೀಲ್ ಅನ್ನ ಮಾಡಿ ಮುಗಿಸ್ತಾರೆ. ಅದಾದ್ಮೇಲೆ ಗೋದ್ರೇಜ್ ಅವನ್ನ ಕಾಯ್ತಾ ಇರುತ್ತೆ ಕೂಡ. ಇಲ್ಲಿ ನಮ್ಮ ಸಾಂಟಾ ಕ್ಲಾನ ತೋರಿಸ್ತಾರೆ. ಇವನು ಕೂಡ ಈಗ ಯಾವ್ದೋ ಒಂದು ಬಾಲ್ ನಲ್ಲಿ ಸಿಗಾಕೊಂಡಿದ್ದಾನೆ. ಅದರಲ್ಲಿ ಸಹ ಒಬ್ಳು ಲೇಡಿ ಹೇಳ್ತಾ ಇದ್ದಾಳೆ ಇವಳ ಹೆಸರು ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡೇಂಜರ್ ಆಗಿದೆ ಅಂತ. ಅದಾದ್ಮೇಲೆ ಇವಳು ಹೇಳ್ತಾ ಇದ್ದಾಳೆ ನಿನ್ನ ಹತ್ರ ಇರುವ ಪವರ್ ಅನ್ನೆಲ್ಲ ನಾನು ಯೂಸ್ ಅನ್ನ ಮಾಡ್ಕೊಂಡು ಕೆಟ್ಟವರಿಗೆಲ್ಲ ಶಿಕ್ಷೆಯನ್ನ ಕೊಟ್ಟು ಇದೇ ತರ ಬಂಧಿಸ್ತೀನಿ ಅಂತ. ಅದೇ ರೀತಿ ಇವನ ಹತ್ರ ಇದ್ದಂತ ಪವರ್ ಅನ್ನೆಲ್ಲ ಚೂರಾಗಿ ಬಿಡ್ಸೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಅದಾದ್ಮೇಲೆ ನಮ್ಗೆ ಕೇಲಿ ಮತ್ತೆ ಜಾಕ್ ಇಬ್ರು ಒಂದು ಟಾಯ್ಸ್ ಅಂಗಡಿಗೆ ಬಂದಿದ್ದಾರೆ ಏನನ್ನ ಪರ್ಚೇಸ್ ಅನ್ನ ಮಾಡೋದಕ್ಕೆ. ಅದಲ್ಲದೆ ನಮ್ಮ ಕೇಲಿ ಹೇಳ್ತಾನೆ ಯಾವ್ದಾದ್ರು ಒಂದು ಟಾಯ್ ಅಂತ ತಗೋ ಅಂತ. ಅದೇ ರೀತಿ ಅವನು ಕೂಡ ತಗೊಂಡು ಇದೊಂದು ಮಿಸ್ಟೀರಿಯಸ್ ಆದಂತ ಒಂದು ಡೋರ್ ಅನ್ನ ಪಾಸ್ ಅನ್ನ ಹಾಕಿದಂಗೆ ಇನ್ನೊಂದು ಬೇರೆ ಪ್ರದೇಶಕ್ಕೆ ಹೋಗಕ್ಕಾಗುತ್ತೆ. ಅಂದಾಗೆ ಇದು ಎಲ್ಲರ ಕೈಲೂ ಆಗೋದಿಲ್ಲ, ಸ್ವಲ್ಪ ಜನ ಕೈಲಿ ಮಾತ್ರನೇ ನಮ್ಮ ಸ್ಯಾಂಟಾ ಕಾಣೆ ಆದ ಅಲ್ವಾ, ಅದು ನಾರ್ತ್ ಪೋಲ್, ಇದು ಸೌತ್ ಪೋಲ್ಗೆ. ಈಗ ನಮ್ಮ ಕೇಲಿ ಹೋಗ್ತಾ ಇರೋದು ಜಾಕ್ ನ ಕರ್ಕೊಂಡು. ಹಿಂಗೇನೆ ಇವರು ಮಿಸ್ಟೀರಿಯಸ್ ಡೋರ್ ಇಂದ ಆಚೆಗೆ ಬಂದಾಗ ಇಲ್ಲಿ ತುಂಬಾನೇ ವಿಚಿತ್ರವಾದಂತ ಅನುಭವಗಳೆಲ್ಲ ಆಗೋದಕ್ಕೆ ಶುರು ಆಗ್ತವೆ. ಈಗ ನಮ್ಮ ಕೇಳಿದಂತವನು ಅವನ ಕೈಯಲ್ಲಿದ್ದಂತ ಒಂದು ಮಿಸ್ಟೀರಿಯಸ್ ವೆಪನ್ ಇಂದಾಗಿ ಒಂದು ಟಾಯ್ ಕಾರ್ ಅನ್ನ ರಿಯಲಿಸ್ಟಿಕ್ ಆಗಿ ತಂದು ಅದ್ರ ಜೊತೆ ಹೋಗೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಹಿಂಗೇನೆ ಮುಂದೆ ಕೂಡ ಬರ್ತಾರೆ. ಹಿಂಗೇನೆ ಮುಂದೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಜಾಕ್ ಕೇಳ್ತಾನೆ ನೀನು ಬಾಡಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದೀಯ ಸಾಂಟಾ ಕ್ಲಾಗೆ ಅಂತ ಕೇಳಿದಾಗ, ಇಲ್ಲ ನಾನೊಬ್ಬ ಕಮಾಂಡರ್, ತುಂಬಾ ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದೀನಿ ಅಂದಂಗೆ ನಿನ್ನೆ ತಾನೇ ರಿಜಿಸ್ಟ್ರೇಷನ್ ಅನ್ನ ಮಾಡಿದೀನಿ ಕೂಡ, ಇನ್ಮೇಲಿಂದ ಮಾಡೋದಿಲ್ಲ ಅಂತ. ಅಂದಂಗೆ ಈ ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಮಾಡ್ತಾರ ಅಂತ, ಅಂದ್ರೆ ಗಿಫ್ಟ್ ಗಳನ್ನ ಕೊಡ್ತಾರ ಅಂತ ಕೇಳಿದಾಗ ಹೌದು, ಯಾರಿಗೆ ಏನನ್ನ ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಅವರ ತಲೆಯಲ್ಲಿ ಈಗಲೂ ಕೂಡ ಅವರ ತಲೆಯಲ್ಲೇನೆ ಮೆಮೊರಿ ಕಾರ್ಡ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾರಿಗೆ ಯಾವ ಗಿಫ್ಟ್ ಅನ್ನ ಕೊಡ್ಬೇಕು, ಯಾರಿಗೆ ಏನನ್ನ ಮಾಡ್ಬೇಕು ಅಂತ ಅವ್ರಿಗೆ ಮಾತ್ರನೇ ಗೊತ್ತು. ಆ ಕೆಲಸವನ್ನ ಬೇರೆ ಯಾರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದಂಗೆ ಇವನು ಈಗ ಇದನ್ನ ಯಾಕೆ ಹೇಳ್ದ ಅಂದ್ರೆ ಜಾಕು ಇದಂತವನು ಸ್ಯಾಂಟಾ ಕ್ಲಾಸ್ ಏನನ್ನು ಮಾಡೋದಿಲ್ಲ, ಬಲಿಗೆ ಮನುಷ್ಯರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಅಲ್ವಾ, ಹಂಗಾಗಿನೇ. ಅದಾದ್ಮೇಲೆ ನಮ್ಗೆ ಇಲ್ಲಿ ಆ ಮಿಸ್ಟೀರಿಯಸ್ ಲೇಡಿಯನ್ನ ತೋರಿಸ್ತಾಳೆ. ಹಿಂಗೇನೆ ಮಿಸ್ಟೀರಿಯಸ್ ಲೇಡಿ ಒಂದು ಸ್ನೋ ಬಾಲ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದಾಳೆ. ಅಂದಂಗೆ ಇದು ಮಾಮೂಲಿ ಸ್ನೋ ಬಾಲ್ ಅಲ್ಲ, ಕೆಟ್ಟ ಜನರಿಗೆ ಶಿಕ್ಷೆಯನ್ನು ಕೊಡುವಂತ ಒಂದು ಸ್ನೋ ಬಾಲ್. ಅದು ಹೇಗೆ ಕೆಲಸವನ್ನ ಮಾಡುತ್ತೆ ಅನ್ನೋದೇ ಈಗ ಇವಳ ಒಂದು ಆಂಬಿಷನ್ ಕೂಡ. ಅಂದಂಗೆ ಇದನ್ನ ಕೈಯಲ್ಲಿ ಮುಟ್ಬಾರ್ದು, ಮುಟ್ಟಿದ್ರೆ ತುಂಬಾನೇ ಡೇಂಜರಸ್. ಈ ವರ್ಕ್ ಅನ್ನ ಮಾಡೋದಕ್ಕೆ ಶುರು ಆಗುತ್ತೆ. ನನಗೆ ಸ್ಯಾಂಟಾ ಕ್ಲಾಸ್ ಇದ್ದಂತ ಪವರ್ ಗಳನ್ನೆಲ್ಲ ಇವಳು ಇದ್ರೊಳಗೆ ತುಂಬೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಹಿಂಗೆ ತುಂಬ್ತಾಳೆ ಕೂಡ. ಹಿಂಗೆ ತುಂಬಾದ್ಮೇಲೆ ಹೇಳ್ತಾಳೆ ಇದನ್ನ ಯಾರ ಮೇಲಾದ್ರೂ ಪ್ರಯೋಗವನ್ನ ಮಾಡ್ಬೇಕು ಆದಷ್ಟು ಬೇಗ ಅಂತ ಹೇಳ್ತಾಳೆ ಕೂಡ. ಹಂಗೆ ನೇಮನ್ನು ಕೂಡ ಹುಡುಕ್ತಾಳೆ. ಅದಾದ್ಮೇಲೆ ಇಲ್ಲಿಗೆ ನಮ್ಮ ಕೇಲಿ ಎದುರಿಗೆ ಬರುತ್ತೆ. ಈಗ ನಮ್ಮ ಜಾಕ್ ಯಾರಿಗೆ ಆ ಕೋಡ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದ ಅಂದ್ರೆ ಕೊಟ್ಟಿದ್ದ ಅವನ ಹತ್ರಕ್ಕೆ ಬರುತ್ತೆ. ಹಿಂಗೇನೆ ಇವ್ರು ಕೂಡ ಅದನ್ನ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿರುವಂತ ಕ್ಷಣಗಳನ್ನ ಕರೀತಾರೆ. ಹಿಂಗೇನೆ ಕಳೀತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಆ ವ್ಯಕ್ತಿಯ ಹತ್ರಕ್ಕೆ ಬಂದಾಗ ಅವನು ಸುಮಾರು 3 ಜನ ಬಾಡಿಗಳನ್ನ ಹಾಕೊಂಡು ಕೆಲಸವನ್ನ ಶುರುವನ್ನ ಮಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ನಮ್ಮ ಕೇಲಿ ಇದ್ದಂತವನು ಹೇಗಾದ್ರು ಮಾಡಿ ಇವ್ರಿಗೆ ಹೊಡೆದು ಅವನ ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ ಹತ್ರಕ್ಕೆ ಹೋಗಿ ಹೇಳ್ತಾನೆ, ನೀವು ಜಾಗವನ್ನ ಬಿಟ್ರೆ ನಿಮ್ಗೆ ಪಾರ್ಟ್ಸ್ ಗೆ ಏನು ಆಗೋದಿಲ್ಲ, ಅದ್ ಬಿಟ್ಬಿಟ್ಟು ನನ್ನ ತಂಟೆಗೆ ಏನಾದ್ರು ಬಂದ್ರೆ ಯಾವ ಪಾರ್ಟ್ಸ್ ಕೂಡ ಇರೋದೇ ಇಲ್ಲ ಅಂತ. ಅದೇ ರೀತಿ ಅವರು ಕೂಡ ಹೇಳಿದ್ರು ಸಹ ಕೇಳ್ದಲೆ ಇವನ ತಂಟೆಗೆ ಬರ್ತಾರೆ. ಇವನು ಕೂಡ ತುಂಬಾನೇ ಸಣ್ಣನಾಗಿ ಹೊಡೆದು ದೊಡ್ಡವನಾಗಿ ಹೊಡೆದು ತುಂಬಾನೇ ಫನ್ನಿಯಾಗಿನೇ ಹೊಡೆದು ಅವ್ರನ್ನೆಲ್ಲ ಕೂಡ ಹೊಡೆದಾದ್ಮೇಲೆ ಆ ವ್ಯಕ್ತಿ ಹತ್ರಕ್ಕೆ ಬರ್ತಾನೆ. ಹಿಂಗೆ ಬಂದಂತ ಒಂದು ಕೇಳೋದಕ್ಕೆ ಶುರುವನ್ನ ಮಾಡ್ತಾನೆ.
ನೀನು ಯಾರಿಗೆ ಆ ಕೋಡನ್ನ ಕೊಟ್ಟಿದ್ದು ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಇಬ್ರು ಹೆಂಡ್ತಿದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ಬಂದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅದಾದ್ಮೇಲೆ ಬಂದು ಹೇಳ್ತಾನೆ ನಾನು ಯಾರಿಗೂ ಸಹ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ, ಈಗ ಇವನ್ ಇದ್ದಂತವನು ಹೇಳ್ತಾನೆ ಜಾಕ್ ನಾನೇ ಅದೇನೋ ನಿಂಗೆ ಕೊಟ್ಟಿದ್ದು, ನೀನೇ ತಾನೇ ಆ ವ್ಯಕ್ತಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಆ ಹೌಸ್ ಮ್ಯಾನ್ ಅಂದ್ರೆ ನೀನೇನಾ ಅಂತ ಹೇಳಿ ತುಂಬಾ ಗಾಬರಿಯಾಗಿ ಹೇಳ್ತಾನೆ. ಅಷ್ಟಕ್ಕೂ ನಾನು ಅವಳ ಹೆಸರನ್ನ ಹೇಳೋಗೆ ಇಲ್ಲ, ಹೇಳಿದ್ರೆ ಅವಳಿಗೆ ಕೇಳಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮರಳಿನ ಮೇಲೆ ನಮ್ಮ ಕೇಳಿದಂತವನು ಅವಳ ಹೆಸರನ್ನ ಬರಿ ಅಂತ ಹೇಳ್ಬಿಟ್ಟು ತಳ್ತಾನೆ. ಹಿಂಗೇನೆ ಇವನು ಕೂಡ ಬರೀತಾನೆ. ಹಿಂಗೇನೆ ಬರ್ದ ಅಲ್ವಾ, ಬರ್ದಿದ ತಕ್ಷಣನೇ ಆ ಹೆಸರನ್ನ ನಮ್ಮ ಜಾಕ್ ಓದ್ಬಿಡ್ತಾನೆ ಗ್ಯಾರಲ್ಲಿ ಅಂತ. ಅಷ್ಟೇನೆ ಆ ಹೆಸರು ಹೇಳಿದ ತಕ್ಷಣ ಅವಳಿಗೆ ಹೋಗಿ ಕೇಳಿಸ್ಬಿಡುತ್ತೆ. ಅವಳು ಕೂಡ ಈಗ ಇಂಟರ್ ಆಗ್ತಾಳೆ. ಇಂಟರ್ ಆದಂತವಳು ಡೈರೆಕ್ಟ್ ಆ ಮಿಸ್ಟೀರಿಯಸ್ ವ್ಯಕ್ತಿಯ ಮೇಲೆನೆ ಬಂದು ಹೇಳೋದಕ್ಕೆ ಶುರುವನ್ನ ಮಾಡ್ತಾಳೆ. ನೀವು ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ, ನೀವು ಇಲ್ಲಿ ತನಕ ಬಂದು ತುಂಬಾನೇ ದೊಡ್ಡ ತಪ್ಪನ್ನ ಮಾಡ್ಬಿಟ್ರೆ, ನೀವು ಇಷ್ಟು ದೂರ ಬರಬಾರ್ದಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಕೇಳಿ ಕೂಡ ಕೇಳ್ತಾನೆ, ನಿನ್ಗೆ ಏನು ಬೇಕು ಅಂತ ಕೇಳಿದಾಗ, ನಾನು ತುಂಬಾ ವರ್ಷಗಳ ಹಿಂದೆನೆ ಕೇಳಿದ್ದೆ ಇದನ್ನ ನಿಮ್ಮ ಹತ್ರ, ಆದ್ರೆ ನೀವು ಕೊಡೋದಕ್ಕೆ ಸಿದ್ಧವಾಗಿ ಇರ್ಲಿಲ್ಲ, ಅದಕ್ಕೆನ ನಾನು ಈಗ ಸ್ಯಾಂಟಾ ಕ್ಲೂನ ಕರ್ಕೊಂಡು ಬಂದು ಆ ಪವರ್ ಅನ್ನ ನಾನು ತಗೊಂತಾ ಇದೀನಿ ಅಂತ ನಂಗೆ ಇವ್ರದು ಒಂದೇ ಧ್ಯೇಯ. ಕೆಟ್ಟವರು ಯಾರು ಈ ಕೆಲಸವನ್ನ ಮಾಡ್ತಾರೋ, ಅಂದ್ರೆ ನಾಟಿ ಕೆಲಸವನ್ನ ಯಾರು ಮಾಡ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಬಂಧಿಸಿ ಇವಳ ಕಸ್ಟಡಿಯಲ್ಲೇ ಇಟ್ಕೊಳೋದು. ಅದೇ ರೀತಿ ಇವಳು ಕೂಡ ಮಾಡೋದಕ್ಕೆ ಹೊರಟಿರೋದು ಕೂಡ ಈಗ್ಲೂ ಕೂಡ. ಹಂಗೇನೆ ನಮ್ಮ ಕೇಳಿ ಕೂಡ ಹೇಳ್ತಾನೆ, ನೀನು ಆತರ ಮಾಡ್ಬೇಕು ಅಂದ್ರೆ ಸುಮಾರು 95% ಜನನ ನೀನು ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅದಾದ್ಮೇಲೆ ಮಿಕ್ಕಿದ 5% ಜನ ಎಲ್ಲಿ ಈ ಭೂಮಿಯನ್ನ ನಡೆಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ, ಹೌದು ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೇನೆ ಕಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆ ಮಿಸ್ಟೀರಿಯಸ್ ವ್ಯಕ್ತಿ ಇದ್ದಕ್ಕಿದ್ದಾಗೆ ಎದ್ದು ನಂಗೆ ಏನಾಯ್ತು ಏನಾಯ್ತು ಅಂತ ಹೊಯ್ಕೆತಾನೆ. ಹಿಂಗೇನೆ ಹೊಯ್ಕೆತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ನೀರಿನಿಂದ ಯಾವ್ದೋ ಒಂದು ಟೆಂಪೋ ಮೇಲಕ್ಕೆ ಬರ್ತಾ ಇದೆ ನಿಧಾನಕ್ಕೆ. ಹಿಂಗೇನೆ ಬರ್ತಾ ಇದೆ, ಸುಮ್ನೆ ಟೆಂಪೋ ಅಲ್ವಾ ಅಂತ ನೋಡ್ತಾ ಇದ್ರೆ ಇದ್ದಕ್ಕಿದ್ದಾಗೆ ಅದ್ರೊಳಗಿಂದ ತುಂಬಾನೇ ಸ್ನೋಮ್ಯಾನ್ಸ್ ಗಳು ಇಳಿಯೋದಕ್ಕೆ ಶುರು ಆಗ್ಬಿಡದ. ತುಂಬಾ ಅಂದ್ರೆ ತುಂಬಾನೇ ಡೆಡ್ಲಿ ಆದಂತ ಸ್ನೋಮ್ಯಾನ್ಸ್ ಗಳು ಇಳಿಯೋಕೆ ಶುರು ಆಗ್ತವೆ. ಹಿಂಗೇನೆ ಅಲ್ಲಿದ್ದಂತವ್ರು ಎಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಅದ್ರಲ್ಲೂ ನಮ್ಮ ಜಾಕ್ ಕೇಳಿದಂತವನು ಜಾಕ್ ಹೇಳ್ತಾನೆ, ಅವನ್ನ ಕರ್ಕೊಂಡು ಹೋಗು, ಅವನಿಂದ ನಮ್ಗೆ ಒಂದೇ ಒಂದು ಲೀಡ್ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದನೂ ಸಹ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾನೆ. ಹಿಂಗೇನೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕೇಳಿದಂತವನು ಅದ್ರ ಜೊತೆ ತುಂಬಾನೇ ಫೈಟ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಸಖತ್ತಾಗಿ ಹೊಡೆದಾಡ್ತಾನೆ. ಮಾತ್ರ ಇವನ್ಗೆ ತುಂಬಾನೇ ಪವರ್ ಇದೆ ಅಲ್ವಾ, ಆ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಆ ಸ್ನೋಮ್ಯಾನ್ ಗೆ ಹೊಡಿತಾ ಇರ್ಬೇಕಾದ್ರೆ ಆ ಸ್ನೋಮ್ಯಾನ್ ಮೂವ್ ಮೇಲೆ ಇದ್ದಂತ ಒಂದು ಕ್ಯಾರೆಕ್ಟರ್ ನ ಇವನು ಮಿಸ್ಟೇಕ್ ಮಾಡ್ಕೊಂಡು ಕೆಳಗೆ ಬೀಳಿಸ್ಬಿಡ್ತಾನೆ. ಆಗ ಸ್ನೋಮ್ಯಾನ್ ಕೂಡ ಇದಕ್ಕಿದ್ದಾಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ಅಯ್ಯೋ ಶಿವನೇ, ಅಷ್ಟೊಂದು ಹೊಡೆದ್ರು, ಅಷ್ಟೊಂದು ಬೆಂಕಿಲ್ ಸುಟ್ಟು ಕೂಡ ಏನು ಆಗದಿರೋಂತ ಸ್ನೋಮ್ಯಾನ್ ಕೇವಲ ಒಂದು ಕ್ಯಾರೆಕ್ಟಿಗೆ ಈ ತರ ಆದ್ರೆ ಏನ್ ಮಾಡ್ಬೇಕು ಅಂತ ಇವನೊಂದ್ಸಲ ಇವನು ಅಂದ್ಕೊಂಡು ಇವನು ಅದಾದ್ಮೇಲೆ ನಮ್ಮ ಕೇಲಿ ಇದ್ದಂತ ಜಾಗಕ್ಕೆ ಬಂದು ಜೋಯಿ ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಹುಡ್ಕೋದಕ್ಕೆ ಶುರುವನ್ನ ಮಾಡ್ಕೊಂಡಿದೆ. ಅಷ್ಟಕ್ಕೂ ಇಲ್ಲಿಗೆ ಬಂದಂತ ಸ್ನೋಮ್ಯಾನ್ಸ್ ಗಳು ಯಾಕೆ ಹಿಂಗೆ ಮಾಡಿದ್ರು ಅಂತ ಇವರೆಲ್ಲ ತುಂಬಾ ರಿಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕೇಲಿ ಹೇಳ್ತಾನೆ, ನನ್ನೊಂದ್ಸಿಕೆ ಅವಳ ಹೆಸರು ಕ್ಲೈರಾ, ಅವಳು ಕೂಡ ಈಗ ಯಾವ್ದೋ ಒಂದು ಇಲ್ಲೇನೆ ಮಿಸ್ಟೀರಿಯಸ್ ಪ್ರದೇಶದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಡೇಟಾವನ್ನ ಚೆಕ್ ಅನ್ನ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ, ಅದು ಫ್ರಾಗ್ರಾಸ್ ಅನ್ನೋ ಒಬ್ಬ ಅವರ ಅಮರ ಪ್ರೇಮಿ ಆದಂತ ಜಾಗದಲ್ಲಿ ಇದ್ದು ಹೋಗಿರ್ಬಹುದು ಅಂತ. ನಮ್ಮ ಕೇಳಿದಂತವನು ಮತ್ತೆ ನಾರ್ತ್ ಪೋಲ್ಗೆ ಬರ್ತಾನೆ. ಹಿಂಗೇನೆ ಬಂದಂತವನು ಅಲ್ಲಿರುವಂತ ಕೆಲವೊಂದು ಟಾಯ್ಸ್ ಗಳನ್ನ ಮತ್ತೆ ಪರ್ಚೇಸ್ ಅನ್ನ ಮಾಡ್ಕೊಂಡು ಹೊರಡೋದಕ್ಕೆ ಶುರು ಮಾಡಿದಾಗ ನಮ್ಮ ಜಾಕಿ ಒಂದು ಫೋನ್ ಕಾಲ್ ಬರ್ತಾನೋ ಎಕ್ಸ್ ವೈಫ್ ಇಂದ, ನಿನ್ನ ಮಗನ ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಅಂತೆ, ನೀನು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅವನು ಬೇಜಾರನ್ನ ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಅನ್ನ ಮಾಡ್ತಾಳೆ. ಇವನು ಕೂಡ ತಗೊಂಡಂತ ಟಾಯ್ ಕಾರ್ನ ತುಂಬಾನೇ ಸ್ಪೀಡ್ ಆಗಿ ಓಡಿಸೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಓಡಿಸ್ತಾ ಇರ್ಬೇಕಾದ್ರೆ ನಮ್ಮ ಜಾಕ್ ಹೇಳ್ತಾನೆ, ನಾನು ಡಿಲೇನ್ ಅವರ ಅಪ್ಪ, ಅವನಿಗೆ ಒಳ್ಳೆ ತಂದೆ ಆಗಂತೂ ಇರೋಕ್ಕಾಗಿಲ್ಲ, ಹಂಗಾಗಿನೇ ಅವನಿಂದ ದೂರವಾಗಿ ಇದೀನಿ, ಯಾಕೆಂದ್ರೆ ನಾನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅದು ನಿನ್ಗೂ ಸಹ ಗೊತ್ತು ಅಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ಕೊಂಡು ಮುಂದೆ ಬರ್ತಾನೆ. ನನ್ಗೆ ಅವನ ಜೊತೆ ಇರೋದಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಅವನ ಮೇಲೆ ನನಗೆ ತುಂಬಾನೇ ಪ್ರೀತಿ ಇದೆ, ಅದು ಅವನಿಗೂ ಸಹ ಗೊತ್ತು. ಅಕಸ್ಮಾತ್ ನಾನು ಏನಾದ್ರು ಅವನ ಜೊತೆ ಇದ್ರೆ ಅವನಿಗೆ ಏನಾದ್ರು ಕೆಟ್ಟದಾಗ್ಬಹುದು ಅಂತ ಹೇಳ್ಬಿಟ್ಟು ನಾನು ದೂರ ಇದ್ದೀನಿ ಅಷ್ಟೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನು ಕೂಡ ಈಗ ಕೇಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟಕ್ಕೂ ಈ ಗ್ರಾಸ್ ಅಪ್ಪರ್ ಯಾರು ಅಂತ, ಅವನು ಬೇರೆ ಯಾರು ಅಲ್ಲ, ಸ್ಯಾಂಟಾ ಕ್ಲಾನ ಅಡಾಪ್ಟ್ ತಮ್ಮ. ಅಂದ್ರೆ ಅವನು ಸ್ವಂತ ತಮ್ಮ ಅಲ್ಲ, ಬದಲಿಗೆ ಅಡಾಪ್ಟ್ ಅನ್ನ ಮಾಡ್ಕೊಂಡಿರೋದು. ಮೊದ್ಲಿಗೆ
ಇವ್ರು ಕೂಡ ಒಂದು ಡಿಟೆಕ್ಟರ್ ಅನ್ನ ತಗೊಂಡು ಅವ್ರು ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಸರ್ಚ್ ಅನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವ್ರಿಗೆ ಕೆಲವೊಂದು ಜನ ಸಿಕ್ಕಿದ ಕಾರಣ ಇವನು ಹೊಡಿತಾನೆ ಮುಂದಕ್ಕೆ ಬರ್ತಾನೆ. ಹಿಂಗೇನೆ ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ಯಾರಿಗೂ ಕೂಡ ಅಂದ್ಕೊಳ್ದಿರೋಂತ ಒಂದು ಮಿಸ್ಟರಿ ಪ್ಲೇಸ್ ಸಿಗುತ್ತೆ. ಆ ಪ್ಲೇಸ್ ಅಲ್ಲಿ ತುಂಬಾನೇ ಆ ಸ್ನೋಬಾಲ್ ಗಳನ್ನ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಅನ್ನಂಗೆ ಈಗ ನಮ್ಮ ಜಾಕ್ಗೆ ಅವನ ತಪ್ಪಿನ ಅರಿವಾಗಿದೆ. ನಾನು ನಿನ್ ಜೊತೆನೆ ಇರ್ಬೇಕಾಗಿತ್ತು, ಐ ಆಮ್ ಸಾರಿ, ನಾನು ನಿನ್ನ ಬಿಟ್ಟು ಹೋಗ್ಬಾರ್ದಿತ್ತು, ಇನ್ಮೇಲಿಂದ ಯಾವ್ದೇ ಕಾರಣಕ್ಕೂ ಈ ತರ ದಡ್ಡ ಕೆಲಸವನ್ನ ನಾನು ಮಾಡೋದಿಲ್ಲ ಅಂತ ಅನ್ಕೊಂತಿದ್ದಂಗೆನೆ ಅವನ ಹತ್ರ ಸುತ್ತ ಇದ್ದಂತ ಬಾಲ್ ಇದಕ್ಕಿದ್ದ ಹಾಗೆ ಒಂದೇ ಚುಚೂರೆ ಹಾಕೊಂಡು ಬರ್ಸ್ಟ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂದಂಗೆ ಇದ್ರಲ್ಲಿ ಕೆಟ್ಟ ಮನುಷ್ಯರನ್ನ ಮಾತ್ರನೇ ಇಡೋದಕ್ಕೆ ಆಗೋದು, ಅವರ ತಪ್ಪನ್ನ ತಿಳ್ಕೊಂಡ್ಮೇಲೆ ಇಡೋದಕ್ಕೆ ಆಗೋದಿಲ್ಲ. ಹಂಗೇನೆ ಇವರಿಬ್ರು ಸಹ ಒಂದಾಗ್ತಾರೆ. ನಾವು ಇಲ್ಲಿಂದ ಆದಷ್ಟು ಬೇಗ ಹೊರಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಬಂದಾಗ ಅಲ್ಲಿ ನಮ್ಗೆ ಕೇಲಿನ ನೋಡ್ತಾರೆ. ಇಬ್ರು ಕೂಡ ಹಿಂಗೇನೆ ಮತ್ತೆ ಹೊಡೆದಾಡ್ಕೊಂಡು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಹಿಂಗೇನೆ ಫ್ರೆಂಡ್ಸ್ ಆದ್ಮೇಲೆ ನಮ್ಮ ಡಿಲೈನ್ಗೆ ಅವರ ಫ್ರೆಂಡ್ಸ್ ಇವನ ಫ್ರೆಂಡ್ಸ್ ಎಲ್ಲರನ್ನು ಸಹ ಪರಿಚಯವನ್ನ ಮಾಡಿಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಆ ಕೇಲಿ ಇದ್ದಂತವಳು ಎಲ್ಲರನ್ನು ಸಹ ತಗೊಂಡು ಇಲ್ಲಿಂದ ಹೊರಟು ಹೋಗೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾಳೆ. ಆದಷ್ಟು ಬೇಗ ಅವಳನ್ನ ತಡಿಲೇಬೇಕು ಅಂತ ಹೇಳ್ಬಿಟ್ಟು ಹೋಗೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂದಂಗೆ ಇವಳು ಕೂಡ ಏನ್ ಕಮ್ಮಿ ಇಲ್ಲ, ಅದೇ ತಗೊಂಡು ಬಂದಿದ್ದಲ್ಲ ಫ್ಲೈಯಿಂಗ್ ರೈಡರ್, ಅದನ್ನ ತಗೊಂಡು ಇಲ್ಲಿಂದ ಓಡೋಗೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾಳೆ. ಅದು ತುಂಬಾನೇ ಸ್ನೋಬಾಲ್ ಅನ್ನ ತಗೊಂಡಿದ್ದಾರೆ. ಹಿಂಗೇನೆ ಇವಳು ಕೂಡ ಹೊರಟು ಹೋಗ್ತಾಳೆ. ಆದ್ರೆ ಇವರು ಕೂಡ ಇನ್ನೇನು ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಡೋಕೆ ಶುರುವನ್ನ ಮಾಡ್ಕೊಂಡಾಗ ನಮ್ಮ ಕೇಳಿದ್ದಂತವನು ಅಲ್ಲಿರುವಂತ ಎಲ್ಲರಿಗೂ ಕೂಡ ಹೊಡೆದು ಚೆಚಿ ಹುಣಸೆ ಟಾಪ್ ಮಗಳಾಗ್ಬಿಡ್ತಾನೆ. ಹಿಂಗೇನೆ ಅವನು ಕೂಡ ಈಗ ನಮ್ಮ ಕ್ಲಾರಿ ಹೋಗ್ತಾ ಇದ್ಲು ಅಲ್ವಾ, ಆದ್ರೆ ಹೋಗ್ತಾ ಇರುವಂತ ಗಾಡಿಲಿ ನಮ್ಮ ಸ್ಯಾಂಟಾಕ್ಲು ಕೂಡ ಇದ್ದಾನೆ. ಹಿಂಗೇನೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕೇಳಿದಂತವನು ಹೇಗಾದ್ರು ಮಾಡಿ ತಡಿಬೇಕು ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾ ಇದ್ದಂತ ಗಾಡಿಗೆನೆ ಬಂದು ಸಿಗಾಕೊಂಡ್ಬಿಡ್ತಾನೆ. ಹಿಂಗೇನೆ ಸಿಗಾಕೊಂಡ್ಮೇಲೆ ಇನ್ನೇನಿದೆ, ಆ ಹೋಗ್ತಾ ಇದ್ದಂತ ಜಿಂಕೆಗಳ ಮತ್ತೆ ಇದಂತ ಚೈನ್ ಲಿಂಕ್ ಅನ್ನ ಕಟ್ ಅನ್ನ ಮಾಡಿ ಆ ಕ್ಲೇರ ಕೆಳಕ್ಕೆ ಬಿದ್ದೋಗ್ಬಿಡ್ತಾಳೆ. ಅವು ಜಿಂಕೆಗಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತವೆ. ಸ್ಯಾಂಟಾಕ್ಲು ಕೂಡ ಅಲ್ಲೇ ಇರ್ತಾನೆ. ಇವನು ಕೂಡ ಬಂದು ಎಬ್ಸೋದಕ್ಕೆ ಶುರುವನ್ನ ಮಾಡ್ತಾನೆ. ಯಾಕೆಂದ್ರೆ ಈಗ ಅವನಲ್ಲಿ ಎನರ್ಜಿ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಹಂಗಾಗಿನೇ ಇವನು ಈಗ ಎಬ್ಬರಿಸ್ತಾ ಇರೋದು ಕೂಡ. ಹಿಂಗೇನೆ ಅವನ್ನ ಕರ್ಕೊಂಡು ಬೇರೆ ಕಡೆಗೆ ತಗೊಬಂದು ಇಡ್ತಾನೆ. ಎದ್ದೋಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಈಗ ನಮ್ಮ ಕೇಳಿದಂತವಳು ಕೆಳಗೆ ಬಿದ್ದೋದ್ಲು ಅಲ್ವಾ, ಅವಳು ಈಗ ದೊಡ್ಡ ಮಾನ್ಸ್ಟರ್ ಆಗಿ ಮೇಲಕ್ಕೆ ಎದ್ದು ಬರ್ತಾ ಇದ್ದಾಳೆ. ಇದನ್ನ ನೋಡಿದ ನಮ್ಮ ಕೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನು ನನ್ಗೆ ಬೇಕು, ಅದ್ ನನ್ಗೆ ಕೊಟ್ರೆ ನಾನು ಹೊರಟೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಕೇಳಿ ಹೇಳ್ತಾನೆ, ನೀನು ಅವನೊಳನ್ನ ಮುಟ್ಬೇಕು ಅಂದ್ರೆ ಮೊದ್ಲು ನನ್ನನ್ನ ದಾಟ್ಬೇಕು, ನನ್ನ ಸಾಯಿಸ್ಬೇಕು ಅಂತ. ಸರಿ ಓಕೆ ಬಾ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ದೊಡ್ಡದಾಗಿ ಫೈಟ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಗ್ರಾಸ್ ಬಂದ್ಬಿಡ್ತಾನೆ. ಯಾಕೆಂದ್ರೆ ಇವ್ರ ಅಣ್ಣನನ್ನ ಕಾಪಾಡೋದಕ್ಕೋಸ್ಕರ. ಇದನ್ನ ನೋಡಿ ಕೇಳಿ ಕೂಡ ತುಂಬಾ ಶಾಕ್ ಆಗ್ತಾನೆ. ಈಗ ಇವನು ಕೂಡ ಹೇಳ್ತಾನೆ, ನಾನು ನಿಮ್ಗೆ ಹೆಲ್ಪ್ಗೆ ಬಂದಿದ್ದೀನಿ, ಯಾಕೆಂದ್ರೆ ಅವರು ನಮ್ಮ ಅಣ್ಣ ಅಂತ. ಹಿಂಗೇನೆ ಇವನು ಕೂಡ ಹೇಳ್ತಾನೆ, ಎಕ್ಸ್ ಗರ್ಲ್ ಫ್ರೆಂಡ್ ಇಲ್ಲಿಂದ ಹೊರಟೋಗ್ಬಿಡೋ ಸುಮ್ನೆ ಅಂತ ಹೇಳ್ತಿದ್ದಂಗೆನೆ, ಇಲ್ಲ ನಾನು ಹೋಗಲ್ಲ, ಅವ್ನು ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಸ್ಗೂ ಸಹ ಸಿಕ್ಕಾಪಟ್ಟೆ ಹೊಡೆದು ಚೆಚಿ ಹುಣ್ಸೆನ್ ತೋಪ್ ಮಾಡಕ್ ಬಿಡ್ತಾಳೆ. ಅಷ್ಟೇನೆ ನಮ್ಮ ಕೇಲಿನ ಇನ್ನೇನು ಸಾಯಿಸ್ಬೇಕು ಅಷ್ಟೊತ್ತಿಗೆ ನಮ್ಮ ಸ್ಯಾಂಟಾಕ್ಲೋ ಎದ್ದು ನಿಂತ್ಕೊಂಡು ಹೌಲ ಅಂದ್ಬಿಡ್ತಾನೆ. ಅಷ್ಟಕ್ಕೂ ಅವನು ಹೌಲ ಅಂತೆಲ್ಲ ಬೇರೆ ಹೇಳ್ತಾನೆ. ಅಷ್ಟೇನೆ ಹಿಂಗೇನೆ ಅವು ಕೂಡ ಜಿಂಕೆ ಇದ್ದಂತವು ಕೂಡ ಇದ್ದಕ್ಕಿದ್ದ ಹಾಗೆ ಇವ್ದ ಮೇಲೇನೆ ಬರ್ತವೆ. ಬಂದಂತವು ಆ ಲೇಡಿನ ತುಳಿದಾದ್ಮೇಲೆ ಅವಳು ತಂದಿದ್ಲು ಅಲ್ವಾ ಸ್ನೋಬಾಲ್, ಅವಳೇನೆ ಅದ್ರೊಳಗೆ ಬಿದ್ದು ಹಿಂಗೇನು ತುಂಬಾನೇ ಒದ್ದಾಡಿ ಯಾವ್ದೋ ಒಂದು ಸ್ನೋಬಾಲ್ ಒಳಗೆ ಅವಳೇನೆ ಸಿಗಾಕೊಂಡ್ಬಿಡ್ತಾಳೆ. ಹಿಂಗೇನು ಸಿಗಾಕೊಂಡಾದ್ಮೇಲೆ ನಮ್ಮ ಕೇಳಿ ಕೂಡ ಬಂದು ಹೇಳ್ತಾನೆ, ನಾನು ತುಂಬಾನೇ ಬೇಗನೆ ಬಂದ, ಇಲ್ಲ ಸ್ವಲ್ಪ ಲೇಟ್ ಆಯ್ತು, ಅವಳೇನೋ ನಿಮ್ಗೆ ಹಿಂಸೆ ಕೊಟ್ಲ ಅಂತ. ಇಲ್ಲ ನಂಗೆ ಏನೂ ಆಗಿಲ್ಲ, ನಾವು ಆದಷ್ಟು ಬೇಗ ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಅನ್ನ ಮಾಡ್ಲೇಬೇಕು ಈಗ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಗ್ರಾಸ್ ಒಂದು ಹೇಳ್ತಾನೆ, ಸಾರಿ ಅಣ್ಣ, ನಾವ್ ಇನ್ಮೇಲಿಂದ ಒಂದಾಗಿ ಇರೋಣ, ನಾವ್ ಇನ್ಮೇಲಿಂದ ಕುಸ್ತಿಯನ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಸ್ಯಾಂಟಾಕ್ಲು ಹೇಳ್ತಾನೆ. ಓಕೆ ಇವಾಗ ನೀನು ಇರ್ಬೋದಲ್ವಾ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಹೇಳಿದಾಗ, ಇಲ್ಲ ನಾನು ಜಾಸ್ತಿ ಹೊತ್ತು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಕೂಡ ಹೊರಟು ಹೋಗ್ಬಿಡ್ತಾನೆ. ಹಿಂಗೇನೆ ಅವನು ಕೂಡ ಹೊರಟೋದ್ಮೇಲೆ ಇನ್ನು 5 ನಿಮಿಷ ಇರುತ್ತೆ ಕ್ರಿಸ್ಮಸ್ಗೆ. ಈಗ ಮಕ್ಕಳೆಲ್ಲ ಸ್ಯಾಂಟಾಕ್ಲು ಬರುತ್ತೆ, ನಮ್ಗೆ ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಅನ್ನ ಮಾಡ್ತಾ ಇದ್ವು ಅಲ್ವಾ, ಅದೇ ರೀತಿ ನಮ್ಮ ಸ್ಯಾಂಟಾಕ್ಲು ಕೂಡ ಬರ್ತಾನೆ. ಹಿಂಗೆ ಬಂದಂತ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೇಳ್ಬೇಕಾ, ಅದ್ಭುತವಾಗಿ ಮಾಡ್ತಾನೆ. ಈಗ ನಮ್ಮ ಜಾಕ್ ಕೂಡ ನಂಬಿಕೆ ಬಂದಿದೆ ಸ್ಯಾಂಟಾಕ್ಲು ನಿಜವಾಗ್ಲೂ ಇದಾನೆ ಅಂತ. ಅದೇ ರೀತಿ ಇವನು ಕೂಡ ಒಂದು ಫ್ಲೈಯಿಂಗ್ ರೈಡರ್ ಅನ್ನು ಹತ್ಕೊಂಡು, ಅಂದಂಗೆ ನಮ್ಮ ರೆಡ್ಡೇನೆ ಈಗಲೂ ಕೂಡ ಬಾಡಿ ಗಾರ್ಡ್ ಇನ್ನು ರಿಸಿಗ್ನೇಷನ್ ಅನ್ನ ಮಾಡಿಲ್ಲ ಕೂಡ. ಅದಾದ್ಮೇಲೆ ಈಗ ಎಲ್ಲ ಮಕ್ಕಳಿಗೂ ಸಹ ಗಿಫ್ಟ್ ಅನ್ನ ಕೊಡೋದಕ್ಕೆ ಶುರುವನ್ನ ಮಾಡ್ತಾರೆ. ಅದರಲ್ಲೂ ಸಹ ಜಾಕ್ ಮತ್ತೆ ಡಿಲೈನ್ ಸಹ ಕರ್ಕೊಂಡು ಹೋಗ್ತಾರೆ ಗಿಫ್ಟ್ ಅನ್ನ ಕೊಡೋದಕ್ಕೆ. ಅದ್ರಲ್ಲೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂದ್ರೆ ಮಕ್ಕಳಿಗೆಲ್ಲ ಸ್ವೀಟ್ ಅನ್ನ ಕೊಡೋದು, ಗಿಫ್ಟ್ ಅನ್ನ ಕೊಡೋದು, ಇದೇ ರೀತಿ ತುಂಬಾನೇ ವಸ್ತುಗಳನ್ನ ಕೊಡೋದು, ಎಲ್ಲರಿಗೂ ಸಹ ತುಂಬಾನೇ ಸಂತೋಷವನ್ನು ಪಡಿಸೋದು ಅಂತ ಇವ್ರು ಕೂಡ ಹಿಂಗೆ ಮುಂದೆ ಸಾಕ್ತಾರೆ ಕೂಡ. ಅಂದಂಗೆ ಈಗ ನಮ್ಮ ಜಾಕ್ ಮತ್ತೆ ಡಿಲೈನ್ ಇಬ್ರು ಕೂಡ ಒಂದಾಗಿದ್ರೆ ಅಪ್ಪ ಮಕ್ಕಳಾಗಿ ಸೇರ್ಕೊಂಡಿದ್ದಾರೆ. ಅದಲ್ಲದೆ ನಮ್ಮ ಕೇಳಿ ಇದ್ದಂತವನು ಕೂಡ ಈಗ ರಿಸಿಗ್ನೇಷನ್ ಅನ್ನ
ವಾಪಸ್ ತಗೊಂಡಿದ್ದಾನೆ. ಯಾಕೆಂದ್ರೆ ಅವನ ಪವರ್ ಮರಳಿ ಬಂದಿರೋ ಕಾರಣ ನನ್ನ ಈ ಮೂವಿನೂ ಕೂಡ ಇಲ್ಲಿಗೆನೆ ಎಂಡ್ ಆಗುತ್ತೆ. ಎನಿವೆ ಇಂಥದ್ದೇ ಒಂದು ಅದ್ಭುತವಾದಂತ ಮೂವಿಲಿ ನಾನು ಸಿಗ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ನೆಕ್ಸ್ಟ್ ವಿಡಿಯೋಯಿಂದ ನಾನು ಮಾಡೋದಕ್ಕೆ ಬಿಡೋದೇ ಇಲ್ಲ. ಯಾಕೆಂದ್ರೆ ನನ್ಗೆ ನಮ್ಮ ವೀಕ್ಷಕರು ತುಂಬಾನೇ ಮುಖ್ಯ. ನನಗೆ ನೆಕ್ಸ್ಟ್ ಇಂದ ವಾಯ್ಸ್ ಕೂಡ ಚೇಂಜ್ ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಎನಿವೆ ನಿಮ್ಮ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ. ನನಗೆ ನೆಕ್ಸ್ಟ್ ಇಂದ ಪ್ರತಿ 2 ದಿವಸವೂ ಕೂಡ ವಿಡಿಯೋ ಅಪ್ಲೋಡ್ ಅನ್ನ ಮಾಡ್ತಾನೆ ಇರ್ತೀನಿ. ಯಾವ್ದಕ್ಕೂ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ. ಅದಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಅಷ್ಟೇನೆ.